ನನ್ನೆಲ್ಲ ಪ್ರೀತಿಯ ಶಿಕ್ಷಣಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಹಂಚಿಕೊಳ್ಳಿರೋ ವಿಷಯವಸ್ತು ಭಾರತ ರಾಷ್ಟ್ರೀಯ ಚಳವಳಿ. ಇದು ಸಂಚಿಕೆ 3. ಇಂದು ಬಾಲಗಂಗಾಧರ ತಿಲಕರ ಬಗ್ಗೆ ನೋಡ್ಕೊಂಡು ಬರುವ. ಬಾಲಗಂಗಾಧರ ತಿಲಕರು ಮಹಾರಾಷ್ಟ್ರ ರಾಜ್ಯದವರು ಅಥವಾ ಇಂದಿನ ಮುಂಬೈ ರಾಜ್ಯದವರು. ರತ್ನಗಿರಿ ಜಿಲ್ಲೆಯ ಚಿತ್ಪವನ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. 1882ರಲ್ಲಿ ಕೊಲ್ಹಾಪುರದ 2ನೇ ಶಿವಾಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಸರಿ ಪತ್ರಿಕೆಯಲ್ಲಿ ಅಂಕಣ ಬರೆದಿದ್ದಕ್ಕಾಗಿ ಮೊದಲ ಬಾರಿಗೆ ಜೈಲುವಾಸ ಅನುಭವಿಸಿದವರು. 1897ರಲ್ಲಿ ಚಾಪೇಕರ್ ಸಹೋದರರಿಗೆ ಪ್ರಚೋದನೆ ನೀಡಿದ್ದಾರೆಂದು ಬಂಧನಗೊಳಗಾದರು. 1908ರಲ್ಲಿ ರಾಜದ್ರೋಹದ ಆರೋಪದ ಮೇಲೆ 6 ವರ್ಷ ಶಿಕ್ಷೆ ವಿಧಿಸಿ ಮಂಡಲ ಜೈಲಿನಲ್ಲಿ ಇವರನ್ನು ಇಡಲಾಗಿತ್ತು. ಈ ಸಮಯದಲ್ಲಿ ಇವರು ಗೀತರಹಸ್ಯ, ಆರ್ಕಿಟೆಕ್ಟ್ ಹೋಮ್ ಆಫ್ ವೇದಾಸ್ 2ನೇ ಕೃತಿ, ಪತ್ರಿಕೆಗಳು ಕೇಸರಿ ಮರಾಠಿ ಭಾಷೆಯಲ್ಲಿ, ಮರಾಠಿ ಇಂಗ್ಲೀಷ್ ಭಾಷೆಯಲ್ಲಿ ಪತ್ರಿಕೆಗಳನ್ನು ಕೂಡ ಹೊರತಂದರು. ಹಡೇಕರ್ ಮಂಜಪ್ಪ ಅವರು ಧನುರ್ಧಾರಿ ಎಂಬ ಹೆಸರಿನಲ್ಲಿ ಕೇಸರಿ ಪತ್ರಿಕೆಯನ್ನು ಕನ್ನಡಕ್ಕೆ ಅನುವಾದಿಸುತ್ತಿದ್ದರು. 1893ರಲ್ಲಿ ಬಾಂಬೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವಗಳನ್ನು ಆರಂಭಿಸಿದರು. 1896ರಲ್ಲಿ ಪೂನಾದ ರಾಯಗಢದಲ್ಲಿ ಶಿವಾಜಿ ಜಯಂತಿಯನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಆಮೇಲೆ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ, ಸ್ವರಾಜ್ ಮಜಾ ಜಿಂದ ಹಕ್ ಅಹೇ ಮೇತೆ ಮಿಳ್ವಿನಾರ್. ಒಂದು ವೇಳೆ ದೇವರು ಅಸ್ಪೃಶ್ಯತೆ ಸಹಿಸಿದರೆ ನಾನು ಆ ದೇವರನ್ನು ಎಂದಿಗೂ ದೇವರೆಂದು ಗುರುತಿಸುವುದಿಲ್ಲ. ಎಂತಹ ಘೋಷಣೆ ನೋಡಿ, ಇನ್ನೊಮ್ಮೆ ಹೇಳ್ತೇನೆ. ಒಂದು ವೇಳೆ ದೇವರು ಅಸ್ಪೃಶ್ಯತೆ ಸಹಿಸಿದರೆ ನಾನು ಆ ದೇವರನ್ನು ಎಂದಿಗೂ ದೇವರೆಂದು ಗುರುತಿಸುವುದಿಲ್ಲ. 1920 ಆಗಸ್ಟ್ 1ರಂದು ಅಸಹಕಾರ ಚಳವಳಿಯೆಂದು ನಿಮೋನಿಯಾ ರೋಗಕ್ಕೆ ತುತ್ತಾದರು. ಇದು ಭಾರತಾಂಬೆಯ ಹೆಮ್ಮೆಯ ಪುತ್ರರಲ್ಲಿ ಒಬ್ಬರು. ಇವರ ಮರಣ ಹೊಂದಿದ ಸುದ್ದಿ ಕೇಳಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಗೆ ಹೇಳ್ತಾರೆ, ಮೈ ಸ್ಟ್ರಾಂಗೆಸ್ಟ್ ಬುಲ್ವರ್ಕ್ ಈಸ್ ಗಾನ್ ಎಂದು ಉದ್ಗಾರವನ್ನು ತೆಗೆದಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಈಗ ಮತ್ತೊಬ್ಬ ಕ್ರಾಂತಿಕಾರಿಯನ್ನು ಪರಿಚಯ ಮಾಡಿಕೊಳ್ಳೋಣ. ಲಾಲಾ ಲಜಪತ್ ರಾಯ್. ಇವರು ಪಂಜಾಬಿನ ಲೂಧಿಯಾನ ಜಿಲ್ಲೆಯ ಜಾಗರಣ ಗ್ರಾಮದವರು. ಪಂಜಾಬಿನ ಕೇಸರಿ ಎಂದು ಇವರನ್ನು ಕರೆಯಲ್ಪಡುತ್ತದೆ. ಇವರು ಮ್ಯಾಜಿನಿಯಿಂದ ಪ್ರಭಾವಿತರಾಗಿದ್ದವರು. 1894ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಥಾಪನೆ ಮಾಡಿದರು. ಭಾರತೀಯರಿಂದ ಸ್ಥಾಪಿತವಾದ ಮೊದಲ ಬ್ಯಾಂಕ್ ಇದಾಗಿತ್ತು. ಲಾಹೋರ್ನಲ್ಲಿ ಲಕ್ಷ್ಮೀ ಫೈನಾನ್ಸ್ ಕಂಪನಿ ಸ್ಥಾಪನೆ ಮಾಡಿದರು. 1906ರಲ್ಲಿ ಅಜಿತ್ ಸಿಂಗ್ ಅವರೊಂದಿಗೆ ಸ್ವದೇಶಿ ಚಳುವಳಿಯಲ್ಲಿ ಭಾಗವಹಿಸಿದಾಗ ಬಂಗಾಳದಿಂದ ಗಡೀಪಾರು ಮಾಡಿದರು. 1916ರಲ್ಲಿ ನ್ಯೂಯಾರ್ಕ್ನಲ್ಲಿ ಇಂಡಿಯನ್ ಹೋಮ್ ರೂಲ್ ಲೀಗ್ ಮಾಳವಿಯ ಜೊತೆಗೂಡಿ ಸಮಾಜವಾದಿ ಪಕ್ಷವನ್ನು ಕೂಡ ಇವರು ಸ್ಥಾಪನೆ ಮಾಡಿದರು. ಇವರಿಂದ ದ ಆರ್ಯನ್ ಸಮಾಜ, ಯಂಗ್ ಇಂಡಿಯಾ, ಅನ್ಯಾಪ್ ಇಂಡಿಯಾ, ನನ್ನ ಗಡೀಪಾರಿನ ಕತೆ ಎಂಬ ಕೃತಿಗಳ ರಚನೆ ಮಾಡಿದ್ದಾರೆ. ದ ಪೀಪಲ್ ಇಂಗ್ಲೀಷ್ನಲ್ಲಿ, ಪಂಜಾಬ್ನಲ್ಲಿ, ಬಂದೇ ಮಾತರಂ ಉರ್ದು ಮತ್ತು ಇಂಗ್ಲೀಷ್ನಲ್ಲಿ ಪತ್ರಿಕೆಗಳನ್ನು ಹೊರತಂದಿದ್ದಾರೆ. 1920 ಸೆಪ್ಟೆಂಬರ್ನಲ್ಲಿ ಕಲಕತ್ತಾದಲ್ಲಿ ನಡೆದ ವಿಶೇಷ ಅಧಿವೇಶನದ ಅಧ್ಯಕ್ಷರು ಕೂಡ ಇವರಾಗಿದ್ದರು. ಇವರ ಹೇಳಿಕೆಗಳನ್ನು ನಾವು ಗಮನಿಸೋದಾದರೆ, ರಾಷ್ಟ್ರೀಯ ಕಾಂಗ್ರೆಸ್ ಕೇವಲ ಹಿಂದೂಗಳಿಂದ ಮಾಡಲ್ಪಡಬೇಕಿತ್ತು. ಸೈಮನ್ ಆಯೋಗ ಲಾಹೋರ್ಗೆ ಭೇಟಿ ನೀಡಿದಾಗ ಸೈಮನ್ ಗೋ ಬ್ಯಾಕ್ ಎಂಬ ಘೋಷಣೆಯೊಂದಿಗೆ ಹೋರಾಟ ಮಾಡುತ್ತಿದ್ದಾಗ ಸ್ಯಾಂಡರ್ಸ್ ಎಂಬ ಅಧಿಕಾರಿ ಸ್ಪಾಟನ್ ಲಾಠಿ ಏಟಿನಿಂದ ತೀವ್ರವಾಗಿ ಗಾಯಗೊಂಡು 1928 ನವೆಂಬರ್ 17ರಂದು ನಿಧನ ಹೊಂದಿದರು. ಇವರ ಕೊನೆಯ ಮಾತು ಏನಪ್ಪ ಅಂದರೆ, ನನ್ನ ದೇಹದ ಮೇಲೆ ಬೀಳುವ ಪ್ರತಿ ಲಾಠಿ ಏಟು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಶವದ ಪೆಟ್ಟಿಗೆಯ ಹೊಡೆದ ಮೊಳೆಗಳು ಅಂತ ಹೇಳಿದ್ದಾರೆ. ಇವರಿಗೆ ಪಂಜಾಬಿನ ಕೇಸರಿ ಎಂದೇ ಕರೆಯಲಾಗುತ್ತದೆ. ಈಗ ಮತ್ತೊಬ್ಬ ಕ್ರಾಂತಿಕಾರಿ ಪರಿಚಯ ಮಾಡಿಕೊಳ್ಳೋಣ. ಬಿಪಿನ್ ಚಂದ್ರ ಪಾಲ್. ಬಾಂಗ್ಲಾದ ಸಿಲಿಕೆಟ್ ಜಿಲ್ಲೆ ಪಾಲಿ ಗ್ರಾಮ ಜನನ. ಇವತ್ತು ಅಸ್ಸಾಂನಲ್ಲಿದೆ. ಅಸ್ಸಾಂನ ಚಹಾ ತೋಟದ ಕಾರ್ಮಿಕರ ಪರವಾಗಿ ಹೋರಾಟ ಮಾಡುತ್ತಾ ರಾಷ್ಟ್ರೀಯ ಚಳವಳಿಯಲ್ಲಿ ಧುಮುಕಿದವರು ಬಿಪಿನ್ ಚಂದ್ರ ಪಾಲ್.
ಇವರು ಪತ್ರಿಕೆಗಳನ್ನು ಕೂಡ ಹೊರತಂದಿದ್ದರು. ಆ ಪತ್ರಿಕೆ ಹೆಸರು ಪರಿದರ್ಶಕ, ದಿ ನ್ಯೂ ಎಕನಾಮಿಕ್ ಮಿನೇನ್ಸ್ ಆಫ್ ಇಂಡಿಯಾ, ಚಹಾ ತೋಟದ ಕಾರ್ಮಿಕರ ಕುರಿತು ಬರೆದಂಥ ಒಂದು ಗ್ರಂಥ. ಬಂಗಾಳದ ರಾಷ್ಟ್ರೀಯತೆಯ ಪಿತಾಮಹ ಅಂತೇಳಿ ಕೂಡ ಬಿಪಿನ್ ಚಂದ್ರಪಾಲರನ್ನು ಕರೀತಾರೆ. ಇನ್ನು ಅರವಿಂದ್ ಘೋಷ್ ಬಂಗಾಳದವರು, ಗಾಂಧಿವಾದಿಯಾಗಿ ಕೊನೆಗೆ ಸನ್ಯಾಸಿಯಾದರು. ಹಿಂದೂ ಪ್ರಕಾಶ್ ಪತ್ರಿಕೆಯಲ್ಲಿ ಮಂದಗಾಮಿಗಳನ್ನು ಟೀಕೆ ಮಾಡಿ ದ ನ್ಯೂ ಲ್ಯಾಂಪ್ ಫಾರ್ ವರ್ಲ್ಡ್ ಎಂಬ ಸರಣಿ ಲೇಖನ ಪ್ರಕಟಿಸಿದರು. 1909 ಪಾಂಡಿಚೇರಿಯಲ್ಲಿ ಅರವಿಲ್ಲೋ ಆಶ್ರಮ ಸ್ಥಾಪನೆ ಮಾಡಿದರು. ಕರ್ಮಯೋಗಿನ ಧರ್ಮ ಬಂಗಾಳಿ ಪತ್ರಿಕೆಯಲ್ಲಿದೆ. ಯುಗಾಂತರ್ ಬಂಗಾಳಿ ಪತ್ರಿಕೆಯಲ್ಲಿರುವ ಬಂಗಾಳಿ ಧರ್ಮ ಕೃತಿಗಳು ಎಸ್ ಆನ್ ಗೀತಾ, ಸಾವಿತ್ರಿ, ಲವ್ ಆ್ಯಂಡ್ ಡೆತ್. ಇನ್ನೊಂದು ಲೈಫ್ ಡಿವೈನ್, ಇವು ಬರೋಂಥ ಪ್ರಖ್ಯಾತ ಕೃತಿ. ಆತ್ಮೀಯರೇ, ರಾಷ್ಟ್ರೀಯ ಚಳವಳಿಯ ಕುರಿತು ಸುದೀರ್ಘವಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, ಒಟ್ಟಾರೆ 4 ಮಾರ್ಕ್ ಪ್ರಶ್ನೆ ಬರ್ಬೋದು. ಪರೀಕ್ಷೆ ಬಂದಾಗ ಚೆನ್ನಾಗಿ ಬರೀರಿ, ಉತ್ತಮ ಅಂಕವನ್ನು ಗಳಿಸಿರಿ, ಯಶಸ್ಸನ್ನು ಹೊಂದಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.